ಸರ್, ನಾವೊಂದು ತುಂಬಾ ದೊಡ್ಡ ತೊಂದರೆ ಫೇಸ್ ಮಾಡ್ತಿರೋದು ಎಸ್ಪೆಷಲಿ ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಗಳು. ಬಟ್ ಯಾರು ಎದುರಿಗೆ ಬಂದು ಯಾಕೆ ಮಾತಾಡಲ್ಲ ಅಂದ್ರೆ, ಪೋಸ್ಟ್ ಗ್ರಾಜುಯೇಷನ್ ಒಂದ್ಸಲ ಸೇರಿದ ತಕ್ಷಣ ಅದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿಲ್ಲ. ಇವಾಗ ಇಟ್ ಹಸ್ ಬಿಕಮ್ ಮೋರ್ ಲೈಕ್ ಒಂದು ಸ್ಲೇವರಿ ಅಥವಾ ಬಾಂಡೇಜ್ ತರ ಆಗಿದೆ. ಯಾಕಂದ್ರೆ ನಮ್ ಡಿಗ್ರಿ ಅಥವಾ ನಮ್ಮ ಮಾರ್ಕ್ಸ್ ಅವ್ರ ಕೈಲಿದೆ. ಹಾಗಾಗಿ ಇಲ್ಲಿ ಏನಾಗ್ತಿದೆ ಅಂದ್ರೆ, ವರ್ಬಲ್ ಅಬ್ಯೂಸ್ ಅಥವಾ ಮೆಂಟಲ್ ಹರಾಸ್ಮೆಂಟ್ ನ ಟ್ರೈನಿಂಗ್ ಟೂಲ್ ಆಗಿ ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ಅದರಿಂದ ಯಾರಿಗೂ ಉಪಯೋಗ ಆಗ್ತಿಲ್ಲ ಸರ್. ನಾವು ಹೋದಂತ ವಿದ್ಯಾರ್ಥಿಗೂ ನಮ್ಗೇನು ಟ್ರೈನಿಂಗ್ ಆಗ್ತಾ ಇಲ್ಲ, ಅಥವಾ ಪೇಷಂಟ್ ಗೆ ಆಗಿದಂತ ಎರರ್ ಕೂಡ ಚೇಂಜ್ ಆಗ್ತಾ ಇಲ್ಲ. ಇಲ್ಲಿ ಬರೀ ಒಬ್ಬರಿಗೆ ಮೆಂಟಲ್ ಹರಾಸ್ಮೆಂಟ್ ಆಗ್ತಿದೆ. ವರ್ಕ್ ಲೋಡ್ ಅಥವಾ ವರ್ಕ್ ನ ಸರಿಯಾಗಿ ನಾವು ಸೆಗ್ರಿಗೇಟ್ ಮಾಡ್ತಾ ಇಲ್ಲ. ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಅನ್ನೋದಿಲ್ಲ. ಸೊ ಈಗ ಯಾವುದೇ ತಪ್ಪಾದ್ರೂ ಸಡನ್ಲಿ HOD ತಲೆ ಮೇಲೆ ಹೋಗುತ್ತೆ, HOD ಪ್ರೊಫೆಸರ್ ಮೇಲೆ ಹಾಕ್ತಾರೆ, ಪ್ರೊಫೆಸರ್ ಸೀನಿಯರ್ ರೆಸಿಡೆಂಟ್, ಜೂನಿಯರ್ ರೆಸಿಡೆಂಟ್, ಇಂಟರ್ನ್ ಮೇಲೆ ಬೀಳುತ್ತೆ. ಅದಕ್ಕಿಂತ ಏನಂದ್ರೆ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ SOP ಅಂತ ಮಾಡಿದಾಗ ಎಲ್ಲೇ ತಪ್ಪು ಹೋದ್ರು ಯಾರನ್ನ ನಾವು ಅಕೌಂಟೇಬಲ್ ಆಗಿ ಹಿಡಿಬಹುದು ಅನ್ನೋದು ಗೊತ್ತಾಗುತ್ತೆ. ಐ ಅಗ್ರಿ ವಿತ್ ಯು. ಇದು ಮೆಡಿಕಲ್ ಕಾಲೇಜಲ್ಲಿ ಆಗುವಂತ ವಿಷಯ ಅಂತ ಹೇಳ್ತಾ ಇದ್ರಿ. ಮತ್ತೆ ನಿಮಗೆ ಇದರಲ್ಲಿ ಮೆಂಟಲ್ ಹ್ಯಾರಸ್ಮೆಂಟ್ ಕೊಡೋದು ಇನ್ನೊಂದು ಡಾಕ್ಟರ್ ಕೊಡುವಂತ ಸಮಸ್ಯೆ. ಮತ್ತೆ ಜೂನಿಯರ್ಸ್ ಬರುವ ಫಸ್ಟ್ ಟೈಮ್ ಪಿಚಿಗೆ ಬರುವಾಗ ಸೆಕೆಂಡ್ ಥರ್ಡ್ ಸೀನಿಯರ್ಸ್ ಸ್ವಲ್ಪ ಎಕ್ಸ್ಟ್ರಾ ಆಗಿ ಕೆಲವು ವ್ಯವಸ್ಥೆ ಕೂಡ ನೋಡಿದ್ದೇನೆ. ಯು ಹ್ಯಾವ್ ಕಮ್ ಟು ನೋ ದಿಸ್ ಇದರಲ್ಲಿ. ಬಟ್ ಇದನ್ನು ವೆರಿ ಗುಡ್, ನೀವು ಉತ್ತಮ ಸಜೆಷನ್ಸ್ ಕೊಟ್ಟಿದ್ದೀರಿ ಆನ್ ಸ್ಟೂಡೆಂಟ್ಸ್ ಬಿಹಾಫ್. ನಾನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಜೊತೆ ಮಾತಾಡಿಕೊಂಡು, ನಿಮ್ಮ ರಾಜೀವ್ ಗಾಂಧಿ VC ಜೊತೆ ಮಾತಾಡಿಕೊಂಡು, ನಿಮ್ಮ ಅಸೋಸಿಯೇಷನ್ ಇದ್ದ ಕಾರಣ ನಿಮ್ಮ ಜೊತೆ ಅವರೊಂದು ಮೀಟಿಂಗ್ ಫಿಕ್ಸ್ ಮಾಡಿಕೊಂಡು ಒಂದು ಟುವರ್ಡ್ ದಿ ಸ್ಟೇಟ್, ದಿಸ್ ವಿಲ್ ಬೆನಿಫಿಟ್ ಲಾಟ್ ಆಫ್ ಸ್ಟೂಡೆಂಟ್ಸ್ ನೌ ಆಲ್ಸೋ, ಇನ್ ದ ಫ್ಯೂಚರ್ ಆಲ್ಸೋ. ಐ ಅಗ್ರಿ ವಿತ್ ಯು ರಿಗಾರ್ಡಿಂಗ್ ದಿಸ್. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಡಾಕ್ಟರ್ K. ಸುಧಾಕರ್ ಮೇಲೆ ತನಿಖೆನೂ ನಡೀತು. ನ್ಯಾಯಮೂರ್ತಿಗಳಾದಂತಹ ಇದು ಮೈಕಲ್ ಡಿ ಕುಣ್ಣ ಅವರು ವರದಿ ಕೂಡ ಕೊಟ್ಟರು, ಇಷ್ಟು ಪುಟಗಳು ವರದಿ ಅಂತ. ಆದ್ರೂ ಕೂಡ ನಮ್ಮ ಸರ್ಕಾರ ಸುಮ್ಮನಿದೆ ಅಂದ್ರೆ ಬಹುಶಃ ನಮ್ಮ ಸರ್ಕಾರ ಏನಾದ್ರು ಡಾಕ್ಟರ್ K. ಸುಧಾಕರ್ ಸತೆ ಶಾಮೀಲಾಗಿದೆಯಾ ಸರ್? ಈಗ ತಾವು ಏನು ಹೇಳಿದಿರಿ ಎನ್ಕ್ವೈರಿ ಬಗ್ಗೆ, ಅದು ಯಾವ ನಾನು ಸ್ಪೀಕರ್ ಆಗಿದ್ದೆ, ಯಾವ ಹಂತದಲ್ಲಿದೆ ನನ್ಗೆ ಕೂಡ ಗೊತ್ತಿಲ್ಲ. ಅದನ್ನು ನೋಡ್ತೇನೆ, ಯಾವ ಹಂತದಲ್ಲಿದೆ ಏನಿದೆ ಅಂತೆಲ್ಲ ನಾನು ನೋಡಿಕೊಳ್ಳೋ ಕೆಲಸ ಮಾಡ್ತೇನೆ. ಅಲ್ಲ, ಇದೆಲ್ಲ ಕೂಡ ಸಾಮಾನ್ಯ ಮುಖ್ಯಮಂತ್ರಿ ತಗೊಳ್ಳುವಂತ ತೀರ್ಮಾನ. ನಾನು ಆರೋಗ್ಯ ಸಚಿವ, ಜನರಿಗೆ ಆರೋಗ್ಯ ಕೊಡುವಂತ ಜವಾಬ್ದಾರಿ ಮಾತ್ರ ನಂದು. ಇದೆಲ್ಲ ಕೂಡ ಸರ್ಕಾರದ ನೋಡಿಕೊಳ್ತದೆ. ಕರಾವಳಿ ಭಾಗದಲ್ಲಿ ಬೈಂದೂರು ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ, ಸಾಮಾನ್ಯ ಮೀನುಗಾರಿಕೆ ಮತ್ತು ರೈತಾಪಿ ವರ್ಗ 1 ಲಕ್ಷ ನಮ್ದು ಪಾಪ್ಯುಲೇಷನ್ ಇದೆ. ಅಲ್ಲಿ ಇನ್ನೂ ತಾಲೂಕು ಆಸ್ಪತ್ರೆಯಾಗಿ ನಮ್ದು ಇನ್ನು ಮೇಲ್ದರ್ಜೆಗೆ ಆಗಲಿಲ್ಲ. ದಿನನಿತ್ಯ ನಾವು ಬೇರೆ ಕುಂದಾಪುರಕ್ಕೆ, ಉಡುಪಿಗೆ ಹೋಗಬೇಕಾಗತ್ತೆ. ಎರಡನೇದಾಗಿ 2 ಗಂಟೆ ನಂತರ ಯಾವುದೇ ವೈದ್ಯರು ಸಿಗುವುದಿಲ್ಲ. ಅವರಿಗೆ ನಮ್ಮ ಆರೋಗ್ಯ ಇಲಾಖೆ ಯಾವ ಪ್ರೋಟೋಕಾಲ್ ಅಲ್ಲಿ ಡ್ಯೂಟಿ. ಕುಂದಾಪುರ ತಾಲೂಕು ಆಸ್ಪತ್ರೆಗೆ ಹೋದ್ರೆ 2 ಗಂಟೆ ನಂತರ ಯಾವ ಡಾಕ್ಟರ್ಸೇ ಇರುವುದಿಲ್ಲ. ಅಲ್ಲಿ ಎಲ್ಲ ಅವರು ಖಾಸಗಿ ಕ್ಲಿನಿಕ್ಗೆ ಹೋಗ್ತಾರೆ. ಈಗ ನೀವು ವಿಚಾರ ನನಗೆ ಹೇಳಿದ್ದೀರಿ. ಮತ್ತೆ ಕುಂದಾಪುರ, ಬೈಂದೂರು ಎಲ್ಲ ಪ್ರದೇಶದಲ್ಲಿ ಸೇವೆ ಅಗತ್ಯ ಜನರಿಗೆ. ಅದೇನು ಹೆಚ್ಚು ಕಮ್ಮಿ ಸರಿಪಡಿಸೋ ಕೆಲಸ ಮಾಡ್ತೇನೆ. ಈಗ ಇದ್ದಾಸ್ಪತ್ರೆ ಸರಿ ಉಂಟಲ್ಲ, ಇದ್ದದಕ್ಕೆ ಡಾಕ್ಟರ್ ಇದ್ದಾರಾ? ಇಲ್ಲ, ನೋಡ್ತೇನೆ. ಕಳೆದ 3 ವರ್ಷಗಳ ಒಂದು ಇದರಲ್ಲಿ ರಿಪೋರ್ಟ್ ನೋಡಬೇಕಾದ್ರೆ 66,000ಕ್ಕೂ ಹೆಚ್ಚು ಯುವಕರಲ್ಲಿ HIV ಸೋಂಕು ಕಾಣಿಸ್ಕೊಂತಾ ಇದೆ. ಇದನ್ನು ಯಾವ ತರ ಕಂಟ್ರೋಲ್ ಮಾಡ್ತೀರಾ ಅಂತ ನೀವು ನಮಗೆ ಸ್ವಲ್ಪ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. HIVಗೆ ಸಂಬಂಧಪಟ್ಟಾಗೆ ನಮ್ಮಲ್ಲಿ ಅದಕ್ಕೆ HF ಸಂಸ್ಥೆ ಇದೆ. ಅದರಲ್ಲಿ ಆಗಿನ ಟೆಸ್ಟ್ ಮಾಡ್ತಾರೆ, ಅವ್ರಿಗೆ ಶಿಕ್ಷೆ ಕೊಡ್ತಾರೆ, NGOs ಮುಖಾಂತರ ಕೆಲಸ ಇವತ್ತು ಮಾಡ್ತಾರೆ. ಅದ ಕಾರಣ ಇದೆಲ್ಲ ಜನಜಾಗೃತಿ ಮೂಡಿಸುವ ಮುಖಾಂತರ ನಿಯಂತ್ರಣಗೊಳಿಸುವ ಜವಾಬ್ದಾರಿ ಅದು ಜನರ ದೊಡ್ಡ ಮಟ್ಟದ ಇವತ್ತು ಜವಾಬ್ದಾರಿ ಇವತ್ತಾಗಿದೆ. ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಅಂತ ಹೇಳಿ ಸರ್ಕಾರಕ್ಕೆ ಏನು ಮಾಡಿ ಜನಜಾಗೃತಿ ಮೂಡಿಸಬಹುದು, ಆದವರಿಗೆ ನಾವು ಔಷಧ ಕೊಡಬಹುದು. ಅದು ಬಿಟ್ಟು ಇದನ್ನು ಕಂಪ್ಲೀಟ್ ಸ್ಟಾಪ್ ಮಾಡಲಿಕ್ಕೆ ಎಲ್ಲಿ ಜನ ಇವತ್ತು ಬಂದು ತಯಾರಾಗುವುದಿಲ್ವೋ ಅಲ್ಲಿ ತನಕ ಅದು ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಜನರ ಭಾಗವಹಿಸುವ ಕೂಡ ಬಹಳ ಅಗತ್ಯತೆ ಇದೆ. ಇಡೀ ಕರ್ನಾಟಕದಲ್ಲಿ ಹಾದಿ ಬೀದಿಯಲ್ಲಿ ನಾಯಿಗಳು ಜಾಸ್ತಿ ಆಗಿಬಿಟ್ಟಿದೆ. ಆ ಟಿವಿನಲ್ಲಿ ನೋಡಿದ್ರೆ ಅವು ಕಚ್ಚೋದು ನೋಡ್ಬಿಟ್ರೆ ಕಿತ್ಕೊಂಡು ಬರೋದಂತ ನೋಡಿದ್ರೆ ನಮಗೆ ಅಯ್ಯೋ ಅನಿಸುತ್ತೆ. ಅದಕ್ಕೆ ದಯವಿಟ್ಟು ಅದಕ್ಕೊಂದು ಪಾರ್ಕ್ ಆದ್ರೂ ಮಾಡಿ, ಅಥವಾ ಅದಕ್ಕೊಂದು ಲೇಔಟ್ ಆದ್ರೂ ಮಾಡಿ, ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಅದೊಂದು ಮಾಡಿ. ನಾಯಿ ಬಗ್ಗೆ ಹೇಳ್ದಾಗ ಕೆಲವರಿಗೆ ಇದು ಲೈಟರ್ ವಿಷಯ ಅನ್ಸ್ಬೋದು, ಬಟ್ ಬಹಳ ಗಂಭೀರವಾಗಿ ಎಷ್ಟೋ ಆಸ್ಪತ್ರೆಗಳಲ್ಲಿ ನಾಯಿ ಕಡತಕ್ಕೆ ಬೇಕಾದ ಔಷಧಗಳೇ ಲಭ್ಯ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿತು. ಬಹುಶಃ ಇದು ಕೂಡ ಒಂದು ನೀವು ಆದ್ಯತೆ ಮೇರೆ ಕನ್ಸಿಡರ್ ಮಾಡಬೇಕಾದ ವಿಚಾರ ಅನ್ಸುತ್ತೆ. ಈಗಾಗಲೇ ಆಂಟಿ ರೇಬಿಸ್ ಇಂಜೆಕ್ಷನ್ಗೆ ನಾವು ಎಷ್ಟು ಬೇಕು ಅದನ್ನು, ಮತ್ತು ಸ್ನೇಕ್ ವೆನಮ್ ಇದನ್ನು ಎಷ್ಟು ಬೇಕಂತ ಹೇಳಿ ನಾವು ಈಗಲೇ ರೆಡಿ ಮಾಡಿದ ಇಡ್ಲಿಕ್ಕೆ ನಾನು ಸೂಚಿಸಿದ್ದೇನೆ. ತಾವು ಹೇಳಿದ್ದೀರಿ ಅದು ಬೇರೆ ಬೇರೆ ಇಲಾಖೆ ವ್ಯಾಪ್ತಿಗೆ ಬರ್ತದೆ. ಯಾಕಂತ ಹೇಳಿದ್ರೆ ನಾಯಿಗಳು ಎಲ್ಲವೂ ಕೂಡ ನಮಗೆ ಖಾಲಿ ಮಾಡ್ಲಿಕ್ಕೆ ಆಗ, ಮನುಷ್ಯರಿಗೆ ಎಷ್ಟು ಬದುಕಲಿಕ್ಕೆ ಹಕ್ಕಿದೆಯಾ ಅಷ್ಟು ಕೂಡ ನಾಯಿಗಳು ಮತ್ತು ಪ್ರಾಣಿಗಳು ಕೂಡ ಹಕ್ಕಿದೆ. ಮನುಷ್ಯರಿಗಿಂತ ಜಾಸ್ತಿ ನಾವು ನಾಯಿಗಂತ ಪ್ರಾಣಿಗಳ ಪರವಾಗಿ ಇರಬೇಕೆ. ನಮಗೆ ಮಾತಾಡ್ಲಿಕ್ಕೆ ಅದು ಬರ್ತದೆ, ಕಷ್ಟ ಹೇಳಲಿಕ್ಕೆ ಬರ್ತದೆ, ಅದಕ್ಕೆ ಕಷ್ಟ ಹೇಳಲಿಕ್ಕೆ ಕೂಡ ಆಗುದಿಲ್ಲ. ಆದ ಕಾರಣ ಇವತ್ತು ಏನು ಅದರಿಂದ ಸಮಸ್ಯೆ ಆಗ್ತದೆ ಪಾಪ, ಅದಕ್ಕೆ ಗೊತ್ತಿಲ್ಲಲ್ಲ.
ಇದರಿಂದ ಆಗುವಂಥದ್ದು. ಅದನ್ನು ನಾವು ನೋಡಿಕೊಂಡು ತಾವು ಹೇಳಿದಾಗೆ ಅದಕ್ಕೊಂದು ಸಿಸ್ಟಮ್ಯಾಟಿಕ್ ಅದಕ್ಕೂ ಕೂಡ ಜೀವನ ಮಾಡುವಂತ ಒಂದು ಅವಕಾಶ ಮಾಡಿಕೊಡೋ ಜೊತೆಯಲ್ಲಿ ಜನರಿಗೆ ಕೂಡ ತೊಂದರೆ ಆಗದ ರೀತಿ ನೋಡ್ಕೊಂಡ ವ್ಯವಸ್ಥೆಗೆ ನಾವು ಈಗಾಗಲೇ ನಾವು ಕೂತು ಚರ್ಚೆ ಮಾಡ್ತೇವೆ. ಏನಾದ್ರು ರೂಪರೇಷನ್ ಖಂಡಿತವಾಗಿ ತರ್ತೇವೆ ಮತ್ತು ಅದನ್ನು ಒಪ್ತೇನೆ. Where we stand in when it comes to AI technology in government hospitals? ಈಗ ನಿಮ್ಮ ಪ್ರಶ್ನೆ ಕೂಡ ಈಗಿನ ಕಾಲಕ್ಕೆ ಆಧುನಿಕ ಕಾಲಕ್ಕೆ ಅಗತ್ಯವಾಗಿದೆ. ಈಗಾಗಲೇ ಹಿಂದೆ ದಿನೇಶ್ ಗುಂಡೂರಾವ್ ಮಂತ್ರಿ ಆಗಿದ್ದಾಗ ಡಿಜಿಟಲ್ ಮೆಡಿಕಲ್ ಅಂತ ಸಿಸ್ಟಮ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಅದು ಪೈಲಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೂ ನಾವು ಅದನ್ನು ನೋಡ್ತಾ ಇದ್ದೇವೆ. ಮುಂದೆ ಅದನ್ನು ನಾವು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಾವು ಹೇಳುವಾಗ ಸುಲಭ ಆಗ್ತದೆ AI ಡಿಜಿಟಲ್ ಅಂತ ಹೇಳಲಿಕ್ಕೆ, ಪ್ರಾಕ್ಟಿಕಲ್ ಅಷ್ಟೇ ಇವತ್ತು ಸಮಸ್ಯೆ ಹಲವಾರು ವಿಚಾರಗಳು ಇವತ್ತು ಇದೆ. ಒಟ್ಟಾರೆ ಎಲ್ಲ ಕೂಡ ಸೇರಿಸಿಕೊಂಡು ಯಾವ ಉತ್ತಮ ಚಿಕಿತ್ಸೆಯನ್ನು ಕೊಡಬೇಕಾ ಆ ಕೆಲಸ